ಗುಡ್ ಮಾರ್ನಿಂಗ್. ಎದ್ರಿ? ಏನು ಮಾಡತ್ತಿದ್ರಿ? ಆಟ ಆಡತ್ತೀರಿ? ಹೆಲೋ ಎವ್ರಿವನ್. ಇದು ಬೆಳಗ್ಗೆ ನಮ್ಮ ಮನೆ ಹೊರಗಡೆ ಇದು ಸ್ಕೂಲ್. ಇದು ನಮ್ಮ ಮನೆ ಹಿಂದ್ಗಡೆನ ಸ್ಕೂಲ್ ಐತಿ. ಬೆಳಗ್ಗೆ ಎಷ್ಟು ಏನೂ ಗದ್ದಲ ಇರಲ್ಲ, ಏನಿರಲ್ಲ. ಭಾಳ ಫುಲ್ ಸೈಲೆಂಟ್ ಇರುತ್ತೆ ನಮ್ಮ ಏರಿಯಾ. ಯಾವಾಗಲೂ ಸ್ಕೂಲ್ ಇರೋದ್ರಿಂದಂತೂ ಭಾಳ ಸೈಲೆಂಟ್ ಇರುತ್ತೆ. ನಮ್ಮ ತುಳಸಿ ಗಿಡ ಎಷ್ಟು ನೀಟಾಗಿ ಗ್ರೀನ್ ಗಿಡ ಆಗಿ ಬೆಳೆದಾವೆ. ಆಮೇಲೆ ಬೆಳಗ್ಗೆ ನಾವು ಟಿಫಿನ್ಗೆ ದೋಸೆ ಮಾಡಿದ್ವಿ, ದೇವರಿಗೆ ನೈವೇದ್ಯ ಮಾಡಿ. ಆಮೇಲೆ ಈವ್ನಿಂಗ್ ಜಗನ್ನಾಥ ರಥಯಾತ್ರೆ ಇತ್ತು. ಇಲ್ಲಿ ದೊಡ್ಡದೈತಿ ಮಂದಿರ, ಜಗನ್ನಾಥ ಮಂದಿರ ಚಲೋ ಐತಿ. ಇಲ್ಲೂ ರಥಯಾತ್ರೆ ಎಲ್ಲ ಚಲೋ ಮಾಡ್ತಾರೆ. ನಾವು ಹೋಗಿದ್ವಿ. ಫಸ್ಟ್ ಬರೋದೇನ ಬಲಭದ್ರಂದು ರಥ, ನೆಕ್ಸ್ಟ್ ಇರುತ್ತೆ ಸುಭದ್ರಾ ಮಾತೆದು. ಇವರು ಸುಭದ್ರ, ಆಮೇಲೆ ಹಿಂದಿರೋದನ್ನ ಜಗನ್ನಾಥ್, ಮುಂದೆ ಅಣ್ಣ, ನೆಕ್ಸ್ಟ್ ತಂಗಿ, ಆಮೇಲೆ ಜಗನ್ನಾಥ್ ಇರ್ತಾರೆ. ಆಮೇಲೆ ಇದೆಲ್ಲ ನೋಡಿಕೊಂಡು ಭಾಳ ಚಲೋ ಮಾಡ್ತಾರೆ. ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಇದನ್ನೆಲ್ಲ ನೋಡ್ಕೊಂಡ್ವಿ. ಈಗ ಹಿಂದೆ ಬರೋದನ್ನ ಜಗನ್ನಾಥ ರಥ. ಬಂದರೆ ನಮ್ಮ ಲಾರ್ಡ್ ಜಗನ್ನಾಥ ಸ್ವಾಮಿ. ಆಮೇಲೆ ನೆಕ್ಸ್ಟ್ ನಾವು ಮಂದಿರಕ್ಕೆ ಬಂದ್ವಿ. ಇಲ್ಲೇ ಇದು ಜಗನ್ನಾಥ ಮಂದಿರ. ಇದು ದೊಡ್ಡ ಮಂದಿರ ಐತಿ. ಇಲ್ಲಿ ಕಮಿಟಿ ಎಲ್ಲ ದೊಡ್ಡದೈತಿ. ಏನು ಯಾವ ಫಂಕ್ಷನ್ಸ್ ಇದ್ದರೂ ಜಗನ್ನಾಥದ ಎಲ್ಲ ಚಲೋತಾಗೆ ಮಾಡ್ತಾರೆ. ನಾವಂತೂ ಎಲ್ಲ ಫಂಕ್ಷನ್ಗೂ ಬರ್ತೀವಿ. ಇದು ಪ್ರಸಾದ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಪ್ರಸಾದ ತೊಗೊಳಕತ್ತಿದ್ರು ಜನ. ಆಮೇಲೆ ಸ್ವಲ್ಪ ಜನ ಕಡಿಮೆ ಇದ್ರು, ಯಾಕಂದ್ರೆ ಎಲ್ಲರೂ ರಥದ ಹಿಂದೆ ಹೋಗಿದ್ರು, ಯಾತ್ರೆ ಒಳಗಿದ್ರಲ್ಲ. ಸೊ ಜನ ಕಡಿಮೆ ಇತ್ತು. ಇಲ್ಲಿ ಬಂದ ತಕ್ಷಣ ಇದು ಗರುಡಗಂಬ ಕಾಣಿಸ. ಇಲ್ಲಿ ಮೇಲೆ ಶಿವಂದು ಇದು ಸ್ಟ್ಯಾಚು ಐತಿ. ಇದು ಗರುಡಗಂಬ. ಆ್ಯಕ್ಚುಲಿ ಗರುಡನಿಂದನ ಮೊದಲು ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ. ಗರುಡ ಸ್ವಾಮಿಗೆ ಹಿಂದೆ ಕಂಬದ ಹಿಂದಿಂದನ ಸ್ಟ್ರೇಟ್ ಜಗನ್ನಾಥ ಸ್ವಾಮಿ ದರ್ಶನ ಮಾಡಬೇಕು ಅಂತಲೇ ಹೇಳ್ತಾರೆ. ನಾವು ಫಸ್ಟ್ ಗರುಡ ಸ್ತಂಭಕ್ಕೆ ನಮಸ್ಕಾರ ಮಾಡಬೇಕು. ಆ್ಯಕ್ಚುಲಿ ಜಗನ್ನಾಥ ಮಂದಿರಕ್ಕೆ ಬಂದರೆ. ಇದು ಜಗನ್ನಾಥ ಮಂದಿರ ಭಾಳ ಚಂದ ಐತಿ. ಚಂದ ಡೆಕೋರೇಷನ್ ಮಾಡಿದ್ರು, ಲೈಟಿಂಗ್ ಎಲ್ಲ ಚಲೋ ಐತೆ. ಆಮೇಲೆ ಮೂರ್ತಿ ಎಲ್ಲ ರಥದೊಳಗೆ ಇದ್ವಲ್ಲ, ಮೇನ್ ಮೂರ್ತಿನ ರಥದೊಳಗೆ ತೊಗೊಂಡು ಹೋಗಿ ಯಾತ್ರಾ ಮಾಡ್ತಾರಲ್ಲ. ಸೊ ಸಣ್ಣ ಮೂರ್ತಿ ಇದ್ವು ಒಳಗೆ. ನಾವು ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಎಷ್ಟು ಚಂದ ಕಾಣೋದೈತೆ ನೋಡ್ರಿ ಎಲ್ಲ. ಈಗ ದಶಾವತಾರ ಎಲ್ಲ, ಸ್ವಾಮಿ ದಶಾವತಾರದ ಮೂರ್ತಿ ಎಲ್ಲ ಇಲ್ಲಿ ಅದಾವೆ. ಇದು ಮೇನ್ ಮೂರ್ತಿ ಇಡೋದು ಪ್ಲೇಸ್. ಅವೆಲ್ಲ ರಥದೊಳಗೆ ಅದಾವಲ್ಲ. ಸೊ ಸಣ್ಣ ಮೂರ್ತಿಗೆನ ದರ್ಶನ ಮಾಡಿಕೊಂಡು ಪ್ರಸಾದ ತೀರ್ಥ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ಆಮೇಲೆ ನೆಕ್ಸ್ಟ್ ಇಲ್ಲೇ ಇದು ಪ್ರಸಾದ, ಜಗನ್ನಾಥ ಸ್ವಾಮಿ ಪ್ರಸಾದ ರೆಡಿ ಆಗತ್ತಿತ್ತು. ಜಗನ್ನಾಥ ಸ್ವಾಮಿ ಪ್ರಸಾದ ತಗೊಂಡು ನಾವು ಮತ್ತು ರಥದೊಳಗೆ ಜಗನ್ನಾಥ ಸ್ವಾಮಿದ ಬರಾಕತ್ತಿತ್ತು ಅಲ್ಲಿಂದ. ಅದನ್ನೆಲ್ಲ ದರ್ಶನ ತಗೊಂಡು ಆಮೇಲೆ ನೆಕ್ಸ್ಟ್ ಇಸ್ಕಾನದ ರಥಯಾತ್ರೆ ಇತ್ತು. ಅದ್ರದ್ದು ಒಂದಷ್ಟು ಕ್ಲಿಪ್ ಆ್ಯಡ್ ಮಾಡಿರ್ತೇನೆ ನೋಡ್ರಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.